ಬಲಪಡಿಸ್ಕೊಳ್ಳೋದಂದ್ರೆ ಏನು ಅರ್ಥ ಅಂದರೆ, ಎಲ್ಲ ಹೊಟ್ಟೋಯ್ತು, ಇನ್ನೇನು ಜೀವನದಲ್ಲಿ ಏನು ಉಳಿದಿಲ್ಲ, ಇನ್ನು ಬರಿದಾಗಿರಬೇಕು, ಜನ ಎಲ್ಲ ಬಿಟ್ಟು ಹೋಗ್ಬಿಟ್ಟಿದ್ದಾರೆ, ಆಸ್ತಿ ಎಲ್ಲ ಹೊಟ್ಟೋಯ್ತು, ಹೆಂಡ್ತಿದ್ರು ಮಕ್ಕಳೆಲ್ಲ ಕಳ್ಕೊಂಡು ಹೋಗ್ಬಿಟ್ರು, ಇನ್ನು ಇರೋದಲ್ಲೇ ಅಡ್ಜಸ್ಟ್ ಮಾಡಿಕೊಂಡು ಬಾಳೋಣ ಅನ್ನೋದು ಬಲಪಡಿಸ್ಕೊಳ್ಳೋದಲ್ಲ. ಇದ್ದೀರಾ? ತನ್ನನ್ನು ಬಲಪಡಿಸ್ಕೊಂಡ ಅಂದ್ರೆ ಏನು ಅರ್ಥ? ಅಯ್ಯೋ ಹೋಗಪ್ಪ, ನಿನ್ನ ಕರ್ಮನಪ್ಪ, ನಿನ್ನ ಟೈಮ್ ಸರಿ ಇಲ್ಲ ಬಿಡಪ್ಪ, ಆಗಿದ್ದಾಗೋಯ್ತು ಬಿಡಪ್ಪ, ಇನ್ನು ಅಡ್ಜಸ್ಟ್ ಮಾಡ್ಕೊಂಡು ಗಂಜಿನೋ ಆಮ್ಲೋ ಏನೋ ಕುಡ್ಕೊಂಡು ಜೀವನ ಮಾಡಪ್ಪ ಅನ್ನೋದು ಅಡ್ಜಸ್ಟ್ಮೆಂಟ್ ಅಲ್ಲ. ಅನ್ನೋದು ನಿಮ್ಮ ಹೃದಯನ ದೃಢಪಡಿಸ್ಕೊಳ್ಳೋದಲ್ಲ. ನಿಮ್ಮ ಹೃದಯನ ದೃಢಪಡಿಸ್ಕೊಳ್ಳೋದಂದ್ರೆ, ನಾನು ಏನೆಲ್ಲ ಕಳ್ಕೊಂಡಿದ್ದೀನಿ ದೇವರು ಅದನ್ನೆಲ್ಲ ಮರುಪಾವತಿ ಮಾಡಿ, ನಾನು ಯಾವುದೆಲ್ಲ ಕಳ್ಕೊಂಡಿದ್ದೀನಿ ಆ ಆಶೀರ್ವಾದ ನನ್ನ ಜೀವನದಲ್ಲಿ ಒಂದಕ್ಕೂ ಕೊರತೆ ಇಲ್ಲದ ಹಾಗೆ, ಅಭಿವೃದ್ಧಿ ಹಾಗೆ, ಬಾಲವಾಗಿ ಅಲ್ಲ, ನಾನು ಶ್ರೇಷ್ಠಾಗಿರ್ತೇನೆ. ಇದುವರೆಗೆ ನಾನು ಕಾಣ್ತಾ ಇರುವ ಆಶೀರ್ವಾದ ನಮ್ಮ ಜೀವನದಲ್ಲಿ ಬರುತ್ತೆ ಅನ್ನೋದ ಚಪ್ಪಾಳೆ. ದೇವರ ಆಶೀರ್ವಾದ ಇವತ್ತಿನ ನಮ್ಮ ಮನೆ ಮೇಲೆ ಬರುತ್ತೆ. ಅಭಿವೃದ್ಧಿ. ನಾನು ಹೇಳ್ತೇನೆ, ಇಂದಿನಿಂದ ನೀವು ಏನನ್ನ ವಿಶ್ವಾಸ ಇಟ್ಟು ಬೂದಿ ಆಗೋಯ್ತು ಅಂತ ಹೇಳಿ ನೀವು ದುಃಖ ಪಡೋ ಅವಶ್ಯಕತೆಗಳು ಇಲ್ಲವೇ ಇಲ್ಲ. ಬೂದಿಗಳನ್ನ ಬೂದಿಯಿಂದ ಶೃಂಗಾರ ಮಾಡತಕ್ಕ ಏಸಪ್ಪ ನಿಮ್ಮ ಜೊತೆ ಇದ್ದಾನೆ. God can turn all your ashes into throne, people of God. There is nothing. ಏನು ಇಲ್ಲದೆ ಇರುವ ಕಡೆಯಲ್ಲಿ ಅಪ್ಪ ನಿಮಗೋಸ್ಕರವಾಗಿ ನಿಮ್ಮ ಜೀವನದಲ್ಲಿ ದೊಡ್ಡ ಕಾರ್ಯಗಳನ್ನ ಮಾಡಬೇಕಂದ್ರೆ ನೀವು ನಿಮ್ಮ ಜೀವಿತದಲ್ಲಿ ಒಂದು ತೀರ್ಮಾನಗಳನ್ನ ಮಾಡಬೇಕು. ಆಗ ಇವತ್ತು ಓದಿದ ಪ್ಯಾಸೇಜಲ್ಲಿ ಕೂಡ ಹೆಂಡತಿ, ಮಕ್ಕಳು, ಮನೆ, ಮಠ, ಚಿನ್ನ, ಬೆಳ್ಳಿ, ಬಂಗಾರ ಎಲ್ಲ ಲಕ್ಸುರಿಯಾಗಿತ್ತು ದಾವೀದಗೆ. ಆದರೆ ಇನ್ನೂ ರಾಜ ಆಗಿರಲಿಲ್ಲ ಅವನು. ಸ್ಟಿಲ್ ಹಿ ವಾಸ್ ನಾಟ್ ಬಿಕಮ್ ಕಿಂಗ್, ಹಿ ವಾಸ್ ಇನ್ ದ ವಿಲ್ಡರ್ನೆಸ್. ಅವನು ಆ ಜನಗಳಿಗೆಲ್ಲ ಪರಾಮರ್ಶಿಸ್ಕೊಂಡು ಅವನ ಕೈಯಲ್ಲಿ ಒಂದು 800-900 ಸೈನಿಕರು, ಅವರ ಗಂಡ, ಅವ್ರ ಹೆಂಡತಿದಿರು, ಮಕ್ಕಳು ಆ ಡೇರೆಗಳಲ್ಲಿ ಎತ್ಕೊಂಡು ಅವ್ರಿಗೆ ಘನವಾಗಿ ಅವ್ರಿಗೆ ಉಪಚಾರ ಮಾಡಿಕೊಂಡು ಅವ್ರಿಗೆ ಉಪಶಮನ ಮಾಡಿಕೊಂಡು ಉಪಚಾರ ಮಾಡ್ತಾ ಇದ್ದ. ಜೊತೆಗೆ ದೇವರಲ್ಲಿ ಬಲವಾಗಿ ಅವನು ಬೆಳೀತಾ ಇದ್ದ. ಒಂದಿನ ಆ ಯುದ್ಧಕ್ಕೆ ಹೋಗೋದಕ್ಕೆ ಫಿಲಿಸ್ಟರ್ ಅರಸರ ಜೊತೆ ಯುದ್ಧ ಮಾಡೋದಕ್ಕೆ ಇವನ್ನ ಕರೀತಾರೆ, ಬಾಪ ಸ್ವಲ್ಪ ಹೆಲ್ಪ್ ಮಾಡಂತೇಳಿ. ಇವನು 600 ಸೋಲ್ಜರ್ಸ್ಗಳನ್ನ ಕರ್ಕೊಂಡು ದಾವೀದು ಚಿಕ್ಕಲಗಿಂದ ಆ ಫಿಲಿಸ್ಟರ್ ಅರಸರ ಹತ್ರ ಹೋಗ್ತಾನೆ. ಫಿಲಿಸ್ಟರ್ ಪ್ರಭುಗಳು ಹೇಳ್ತಾರೆ, ಏಯ್ ನೋಡಪ್ಪ, ನಾವು ಅನ್ಯರು, ನೀನು ದೇವ್ರ ಮಗ, ನೀನು ಗೊಲ್ಯಾತ ರಾಕ್ಷಸನೇ ಕೊಂದವನು, ನೀನು ನಮ್ಮ ಜೊತೆ ನೀ ಬರೋಕ್ಕೆ ಹೋಗ್ಬೇಡ, ನೀ ಬಂದ್ಬಿಟ್ರೆ ನಾವೆಲ್ಲ ಸರ್ವನಾಶ ಆಗ್ಬಿಡ್ತೀವಿ, ನೀ ಮನೆಗೆ ಹೋಗ್ಬಿಡಪ್ಪ ಅಂಥೇಳಿ ಮನೆಗೆ ಕಳಿಸ್ಕೊಡ್ತಾರೆ. ಬಹಳ ಬೇಸತ್ತವನು ಮನೆಗೆ ಬರ್ತಾನೆ. ಏನಪ್ಪ ಡಿಸಪಾಯಿಂಟ್ ಆಗೋಯ್ತಲ್ಲ ಅಂದರೆ, ಅಲ್ಲಿ ಹೋದ್ರೆ ಸ್ವಲ್ಪ ಕಾಣಿಕೆಲ್ಲ ಸಿಗತ್ತೆ, ಆ ದುಡ್ಡೆಲ್ಲ ತಂದು ಹೆಣ್ಣು ಮಕ್ಕಳಿಗೆಲ್ಲ ಕೊಡ್ಬೋದಲ್ಲ ಅಂತ ಒಂದು ಹೋಪಿಂದ ಹೋಗ್ತಾನೆ. ಹೋಪಿಂದ ಹೋಗ್ಬೇಕಾದ್ರೆ ಹೋಪ್ಲೆಸ್ ಆಗಿ ಅವನು ಮನೆಗೆ ಬರ್ತಾನೆ. ಆ ಊರಿಗೆ ಬರಬೇಕಾದ್ರೆ ಅಮೇರಿಕರು ಬಂದು ಆ ಇಡೀ ಊರನ್ನ ಸುಟ್ಟಾಕಿರ್ತಾರೆ. ಜಸ್ಟ್ ರಿಮೆಂಬರ್, ಆಲ್ ದ ಹೌಸಸ್ ವರ್ ಬರ್ನ್ಡ್. ಎಲ್ಲ ಮನೆಗಳು ಸುಟ್ಟೋಗಿತ್ತು ನಾಗರಾಜ್ ಅವರೇ. ಯಾವ ಮನೆಯಲ್ಲಿ ಕೂಡ ಒಂದು ವಸ್ತು ಇಲ್ಲ. ಜೊತೆಗೆ ಅವ್ರ ಹೆಂಡತಿದಿರನ್ನ, ಅವರ ಗಂಡು ಮಕ್ಕಳನ್ನು, ಅವ್ರ ಹೆಣ್ಣು ಮಕ್ಕಳನ್ನು, ಅವ್ರ ಮನೆಯಲ್ಲಿ ಡೇರ್ಲಿಟ್ಟಂಥ ಬೆಳ್ಳಿ ಬಂಗಾರಗಳನ್ನ ಅವೆಲ್ಲನೂ ಹೊತ್ಕೊಂಡು ಆ ಅಮೇರಿಕರು ಇವ್ರನ್ನ ಹೊಡ್ಕೊಂಡು ಇಡೀ ಊರನ್ನೇ ಖಾಲಿ ಮಾಡಿ ಹೋಗಿರ್ತಾರೆ. ದಾವೀದನು ತನ್ನ ಊರಿಗೆ ಬಂದಾಗ ಆ ಊರು ಫುಲ್ಲು ಬೂದಿ ಆಗಿರೋದನ್ನು ನಾನು ನೋಡ್ತಾನೆ. ಜಸ್ಟ್ ರಿಮೆಂಬರ್, ವೆನ್ ಎವ್ರಿಥಿಂಗ್ ಗೋಸ್ ಇನ್ ಟು ಆ್ಯಶಸ್, ಎಲ್ಲ ಬೂದಿ ಆಗಿ ಹೋದಾಗ ಶಿವ ಅವರೇ ನೀವೇನು ಮಾಡ್ತೀರಾ? ವಾಟ್ ವಿಲ್ ಬಿ ಯುವರ್ ರೆಸ್ಪಾನ್ಸ್? ಅಶೋಕ್ ಅವರೇ, ಎಲ್ಲ ಕಳ್ಕೊಂಡ್ಮೇಲೆ ಹೇಗೆ, ವಾಟ್ ಈಸ್ ಯುವರ್ ರೆಸ್ಪಾನ್ಸ್? ವಾಟ್ ವಿಲ್ ಬಿ ಯುವರ್ ರೆಸ್ಪಾನ್ಸ್? ನಿಮ್ಮ ಆ ಒಂದು ತೀರ್ಮಾನ ಏನಾಗಿರುತ್ತೆ? ದೇವರಿಗೆ ಯಾವ ರೀತಿ ಮಹಿಮೆ ಕೊಡ್ತೀರಾ ನೀವು? ಆ ವಾಕ್ಯಲ್ಲಿ ಹೇಳುತ್ತೆ, ನನ್ನ ಪ್ರಿಯ ದೇವ ಮಕ್ಕಳೇ, ಆ ವಾಕ್ಯದಲ್ಲಿ ಓದಿ ಅದನ್ನು 4ನೇ ವಾಕ್ಯ. ಇದಲ್ಲದೆ ದಾವೀದನ 2 ಹೆಂಡತಿಯರಾದ ಇಸ್ರಾಯೇಲನ ಅಹೋನಿಯಮ್ಮನನ್ನು, ಕರ್ಮೇಲಿಯದ ನಾಬಾಲನ ಹೆಂಡತಿಯಾಗಿದ್ದ ಬೀರ್ಗಳನ್ನು ಸರಿಯಾಗಿ ಒಯ್ದರು. ಇದಲ್ಲದೆ ಜನರು ತಮ್ಮ ಗಂಡು ಹೆಣ್ಣು ಮಕ್ಕಳಿಗಾಗಿ ಮನಸ್ಸಲ್ಲಿ ಬಹಳವಾಗಿ ನೊಂದುಕೊಂಡು ದಾವೀದನ ಕಲ್ಲೆಸೆದು ಕೊಲ್ಲಬೇಕೆಂದು ಎದ್ದಿದ್ದರಿಂದ ಅವನು ಬಹಳ ಇಕ್ಕಟ್ಟಿನಲ್ಲಿ ಬಿದ್ದನು. ಎಲ್ಲ ಬ್ಲೇಮ್ ಯಾರ ಮೇಲೆ ಬರುತ್ತೆ? ದಾವೀದನ ಮೇಲೆ. ಎಲ್ಲ ಬ್ಲೇಮ್ ಇವನ ಮೇಲೆ ಬರುತ್ತೆ. ಆಸ್ ಇಫ್ ಇವನೇ ಏನೋ ಒಳಗಡೆಯಿಂದ ಒಂದು
ಕಾಂಟ್ರವರ್ಸಿ ಮಾಡಿ ಮ್ಯಾನಿಪ್ಯುಲೇಟ್ ಮಾಡಿ ಇವನ್ನೆಲ್ಲ ಹೊಡ್ಕೊಂಡು ಹೋಗಿ ಇವನ್ನೇ ದುಡ್ಡು ಮಾಡ್ಕೊಂಡಂಗೆ ಇವನ ಮೇಲೆ ಒಂದು ದೊಡ್ಡ ಅಪಾದನೆ ಹೊರಿಸಿ ಇವನ್ನ ಕೊಲ್ಲೋದಕ್ಕೆ ಬಂದ್ಬಿಡ್ತಾರೆ. 600 ಸೈನಿಕರು ನೋಡಿ, ಯಾವಾಗ ನೀವು ಮನೇಲಿ ಜೊತೆಲಿ ಆಗಿರ್ತೀರ, ಕ್ಲೋಸ್ ಆಗಿರ್ತಾರೆ, ಅವರೇ ನಿಮಗೆ ವೈರಿಗಳಾಗ್ಬಿಡ್ತಾರೆ. ನೀವು ತಿಳ್ಕೊಂತೀವಿ ಇವರು ತುಂಬ ಒಳ್ಳೆಯವರು ಅಂತೇಳಿ. ಕೆಲವು ನೀವು ಗಮನಿಸೋದೇ ಇಲ್ಲ, ಅಯ್ಯೋ ಅಪ್ಪ ಏನು ಪ್ರಯೋಜನ, ಅಮ್ಮ ಏನು ಪ್ರಯೋಜನ ಇಲ್ಲ ಅಂತ. ಯಾರು ಪ್ರಯೋಜನ ಇಲ್ಲ ಅಂತ ಹೇಳ್ತೀರಾ ಅವ್ರು ಒಂದಿನ ನಿಮ್ಗೆ ಯೂಸ್ ಆಗ್ತಾರೆ. ಯಾರು ಪ್ರಯೋಜನ ಇಲ್ಲ ಅಂತ ಹೇಳ್ತೀರಾ ಅವ್ರು ಯೂಸ್ ಆಗ್ತಾರೆ. ಇವ್ರು ತುಂಬಾ ಒಳ್ಳೆಯವರು, ಇವ್ರು ತುಂಬಾ ಕ್ಲೋಸ್ ಆಗಿದ್ದಾರೆ ಅಂತ ಹೇಳ್ತಾರೆ, ಅವ್ರು ನಿಮ್ಮ ಜೀವನದಲ್ಲಿ ಒಂದು ದಿನ ನಷ್ಟ ತಂದ್ಬಿಡ್ತಾರೆ. ಆದರೆ ದೇವರ ವಾಕ್ಯ ಕರ್ತನ ಆಲಯದಿಂದ ಹೊರಡತ್ತೆ. ಆ ಆಲಯದಿಂದ ಹೊರಡಬೇಕಾದ್ರೆ ದೇವರು ತನ್ನ ಮಕ್ಕಳ ಮೇಲೆ ತನ್ನ ಅಭಿಪ್ರಾಯಗಳನ್ನ ಒಟ್ಟು ಆ ಆಶೀರ್ವಾದಗಳು ನಿಮ್ಮ ಜೀವನದಲ್ಲಿ ಒಂದಕ್ಕೂ ಕಡಿಮೆ ಆಗದ ಹಾಗೆ ಅದು ಬರೋದಕ್ಕಾಗಿ ಅವರು ನಿಮ್ಮ ಜೀವನದಲ್ಲಿ ಬರುತ್ತಾರೆ. ಕಷ್ಟವೋ, ಸಂಕಟವೋ, ದುಃಖವೋ, ಆ ಸಂಕಟಗಳನ್ನ ದೇವರು ನಿಮ್ಮ ಜೀವನದಲ್ಲಿ ಅವರ ವೃದ್ಧಿಯಾಗಿ ಅವರ ಆಶೀರ್ವಾದ ಮಾಡಬೇಕಾಗಿ ಬರ್ತಾರೆ. ಬನ್ನಿ ಚಪ್ಪಾಳೆ. ಆಗ ಜೀವನದಲ್ಲಿ ನಾವೇನ್ ಕಳ್ಕೊಳ್ತೀವಿ, ನೀನು ಕಳ್ಕೊಳ್ಳೋದು ಮುಖ್ಯ ಅಲ್ಲ, ವಿಶ್ವಾಸ ನೀ ಕಳ್ಕೊಳ್ಳದೆ ಘನವಾಗಿರ್ತೀಯಲ್ಲ ಅದು ತುಂಬಾ ಮುಖ್ಯ. ಅದಕ್ಕೆ ವಾಕ್ಯ ಹೇಳುತ್ತೆ, ದಾವೀದನು ಬಹಳ ಇಕ್ಕಟ್ಟಲ್ಲಿ ಬಿದ್ದನು, ಆದರೂ ತನ್ನ ದೇವರಾದ ಹೇಳಿ ದಾವೀದನು ಬಲು ಇಕ್ಕಟ್ಟಿನಲ್ಲಿ ಬಿದ್ದನು, ದಾವೀದನು ಬಲು ಇಕ್ಕಟ್ಟಿನಲ್ಲಿ ಬಿದ್ದನು, ಆದರೂ 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 ತನ್ನ ದೇವರಾದ ಯೆಹೋವನಲ್ಲಿ ಬಲಪಡಿಸಿಕೊಂಡನು. ದೇವರಲ್ಲಿ ಬಲಪಡಿಸಿಕೊಳ್ಳಬೇಕೆ ಅಂದ್ರೆ ನೀವು ವಾಕ್ಯವನ್ನ ಹಿಡಿಬೇಕು. ವಾಕ್ಯನ ಎಡಕ್ಕಾಗಲಿ ಬಲಕ್ಕಾಗಲಿ ತಿರುಗದೆ ಇದುವರೆಗೆ ನಿಮ್ಮನ್ನು ಕಾಪಾಡಿದ ಯೆಹೋವನನ್ನ ನೀವು ಉನ್ನತವಾದ ಆಶೀರ್ವಾದ ಮಟ್ಟಕ್ಕೆ ದೇವರು ತಂದಿದ್ದಾನೆಂದು ಹೇಳಿ ನೀವು ಜ್ಞಾಪಕ ಮಾಡಿಕೊಂಡು ನಿಮ್ಮನ್ನ ಬಲಪಡಿಸಿಕೊಳ್ಳದೆ ದೇವರ ವಿಶ್ವಾಸ, ಆ ವಿಶ್ವಾಸ ಬರಬೇಕಾದ್ರೆ ನಿಮ್ಮ ಜೀವನದಲ್ಲಿ ಅಪ್ಪ ಕಾಣುವ ಎಲ್ಲ ಆಶೀರ್ವಾದಗಳನ್ನ ನಿಮ್ಮ ಜೀವನದಲ್ಲಿ ಬರ್ತಾರೆ. ಇರಲಿ ಚಪ್ಪಾಳೆ. ನಿಮ್ಮನ್ನ ಬಲಪಡಿಸ್ಕೊಳ್ಳೋದಂದ್ರೆ ಏನರ್ಥ ಅಂದ್ರೆ ಎಲ್ಲ ಹೊರಟೋಯ್ತು, ಇನ್ನೇನು ಜೀವನದಲ್ಲಿ ಏನು ಉಳಿದಿಲ್ಲ, ಇನ್ನು ಬರಿದಾಗಿರ್ಬೇಕು, ಜನ ಎಲ್ಲ ಬಿಟ್ಟು ಹೋಗ್ಬಿಟ್ಟಿದ್ದಾರೆ, ಆಸ್ತಿ ಎಲ್ಲ ಹೊರಟೋಯ್ತು, ಹೆಂಡ್ತಿದ್ರು ಮಕ್ಕಳೆಲ್ಲ ಕಳ್ಕೊಂಡು ಹೋಗ್ಬಿಟ್ರು, ಇನ್ನು ಇರೋದಲ್ಲೇ ಅಡ್ಜಸ್ಟ್ ಮಾಡಿಕೊಂಡು ಬಾಳೋಣ ಅನ್ನೋದು ಬಲಪಡಿಸ್ಕೊಳ್ಳೋದಲ್ಲ. ಇದೀರಾ? ತನ್ನನ್ನು ಬಲಪಡಿಸ್ಕೊಂಡ ಅಂದ್ರೆ ಏನರ್ಥ, ಅಯ್ಯೋ ಹೋಗಪ್ಪ ನೀನು ಕರ್ಮಾನಪ್ಪ, ನಿನ್ನ ಟೈಮ್ ಸರಿ ಇಲ್ಲ ಬಿಡಪ್ಪ, ಆಗಿದ್ದಾಗೋಯ್ತು ಬಿಡಪ್ಪ, ಇನ್ನು ಅಡ್ಜಸ್ಟ್ ಮಾಡೋದು ಗಂಜಿನೋ ಆಮ್ಲೋ ಏನೋ ಕುಡ್ಕೊಂಡು ಜೀವನ ಮಾಡಪ್ಪ ಅನ್ನೋದು ಅಡ್ಜಸ್ಟ್ಮೆಂಟ್ ಅಲ್ಲ. ಅನ್ನೋದು ನಿಮ್ಮ ಹೃದಯನ ದೃಢಪಡಿಸ್ಕೊಳ್ಳೋದಲ್ಲ. ನಿಮ್ಮ ಹೃದಯನ ದೃಢಪಡಿಸ್ಕೊಳ್ಳೋದಂದ್ರೆ ನಾನು ಏನೆಲ್ಲ ಕಳ್ಕೊಂಡಿದ್ದೀನಿ ದೇವರು ಅದನ್ನೆಲ್ಲ ಮರುಪಾವತಿ ಮಾಡಿ, ನಾನು ಯಾವುದೆಲ್ಲ ಕಳ್ಕೊಂಡಿದ್ದೀನಿ ಆ ಆಶೀರ್ವಾದ ನನ್ನ ಜೀವನದಲ್ಲಿ ಒಂದಕ್ಕೂ ಕೊರತೆ ಇಲ್ಲದ ಹಾಗೆ ಅಭಿವೃದ್ಧಿಯಾಗಿ ಬಾಲವಾಗಿ ಅಲ್ಲ, ನಾನು ಶ್ರೇಷ್ಠಾಗಿರ್ತೇನೆ. ಇದುವರೆಗೆ ನಾನು ಕಾಣ್ತಾ ಇರುವ ಆಶೀರ್ವಾದ ನಮ್ಮ ಜೀವನದಲ್ಲಿ ಬರುತ್ತೆ ಅನ್ನೋದ ಚಪ್ಪಾಳೆ. ದೇವರ ಆಶೀರ್ವಾದ ಇವತ್ತು ನಮ್ಮ ಮನೆ ಮೇಲೆ ಬರುತ್ತೆ. ಅಭಿವೃದ್ಧಿ ಚಪ್ಪಾಳೆ. ಯಾರ್ಯಾರು ಆತನನ್ನು ಅಂಗೀಕರಿಸಿದ್ದಾರೆ ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರವನ್ನು ಕೊಟ್ಟನು. ಅಧಿಕಾರ ಕೊಟ್ಟಿದ್ದಾರೆ. ಅವರು ಎಲ್ಲ ವಿಷಯಗಳಲ್ಲಿ ಜಯವಂತಿದವರಾಗಿ ಹೋಗ್ತಾರೆ. ಅವರಿನ್ನು ಬಾಲವಾಗಿ ಅಲ್ಲ, ಅವರಿನ್ನು ಎಲ್ಲ ವಿಷಯದಲ್ಲಿ ಶಿರಸ್ಸಾಗಿ ಅಭಿವೃದ್ಧಿ ಆಗಿರ್ತಾರೆ. ಉನ್ನತವಾದ ಮಟ್ಟಕ್ಕೆ ಅಭಿವೃದ್ಧಿ ಪಡಿತಾರೆ. ಅದಕ್ಕಾಗಿ ನಿಮ್ಮ ಕೈಗಳನ್ನ ವೃದ್ಧಿಪಡಿಸಿ ಆಶೀರ್ವಾದ ಮಾಡಕ್ಕೆ ಶಕ್ತರಾಗಿದ್ದಾರೆ. ಚಪ್ಪಾಳೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆಗ ದೇವರಲ್ಲಿ ನಿಮ್ಮನ್ನ ಬಲಪಡಿಸ್ಕೊಳ್ಳೋದಂದ್ರೆ ವಿಜಯ್ ಅವರೇ, ಏನು ಕಳ್ಕೊಂಡ್ಬಿಟ್ಟೆ ಬಿಡ ಎಲ್ಲ ಹೊರಟೋಯ್ತು, ಹೆಂಗೋ ಜೀವನ ಮಾಡೋಣ ಅಷ್ಟೇ ತಾನೇ, ಸೈಕಲ್ ಮಾತ್ರ ಇದೆಯಾ, ಸೈಕಲ್ ಓಡಿಸ್ಕೊಂಡಿರೋಣ,
ಪರವಾಗಿಲ್ಲ ಬಿಡ, ಬೆಡ್ಡಲ್ಲಿ ಎತ್ಕೊಂಡು ಹೋಗ್ಬಿಟ್ರೆ ಪರವಾಗಿಲ್ಲ, ಗೋಣಿ ಚೀಲ ಮೇಲೆ ಮಲ್ಗಣ ಕಣೋ, ನನ್ನನ್ನೇ ನಾನು ಸ್ಟ್ರೆಂಥನ್ ಮಾಡ್ಕೊಳ್ತೇನೆ ಅನ್ನೋದು ಬಲಪಡಿಸ್ಕೊಳ್ಳೋಕ್ಕೆಲ್ಲ ದೇವರಲ್ಲಿ. ಆದರೂ ದೇವರು ತನ್ನನ್ನು ಕರ್ತನಲ್ಲಿ ಅವನು ಬಲಪಡಿಸ್ಕೊಂಡ. ಹಿ ವಾಸ್ ಸ್ಟ್ರೆಂಥನ್ಡ್ ಇನ್ ದ ವರ್ಡ್ ಆಫ್ ದ ಲಾರ್ಡ್. ಫಾರ್ ವಾಟ್ ಯಾವುದಲ್ಲಿ ಬಲಪಡಿಸ್ಕೊಂಡ? ಇನ್ನು ಮೇಲೆ ನನ್ನ ಜೀವನದಲ್ಲಿ ಯಾವುದೆಲ್ಲ ಸೈತಾನ್ ತಗೊಂಡು ಹೋಗಿದ್ದಾನೆ ಅದೆಲ್ಲ ಮರುಪಾವತಿಯಾಗಿ ಪಡ್ಕೊಳ್ತೇನೆ, Amen. Hallelujah. ಅದ್ಭುತವಾಗಿ ಪಡ್ಕೊಳ್ತೇನೆ, Amen. ಒಂದಕ್ಕೂ ಕೊರತೆ ಇಲ್ಲದ ಹಾಗೆ ಪಡ್ಕೊಳ್ತೇನೆ. Amen. ಎಲ್ಲ ಕೈ ಬಿಟ್ಟು ಹೋದ್ರು, ಹೆಂಡತಿ ಕೈ ಬಿಟ್ಟು ಹೋದ್ಲು, ಎಲ್ಲ ದಿಕ್ಕುಪಾಲಾಗಿ ಹೋಯ್ತು, ಇಡೀ ಊರೇ ಬೂದಿಯಾಗಿ ಹೋಯ್ತು. ಬೂದಿಯಾಗಿ ಹೋದ್ರು ಕೂಡ ನನ್ನ ಜೀವನದಲ್ಲಿ ನಾನು ಕೇಳೋದಕ್ಕಿಂತ ಬೇಡೋದಕ್ಕಿಂತ ದೇವರು ನನಗೆ ಅತ್ಯಧಿಕವಾಗಿ ಮಾಡ್ತಾರೆ ಅಂತೇಳಿ ನನ್ನನ್ನು ದೇವರಲ್ಲಿ ಬಲಪಡಿಸಿಕೊಂಡ ಮಕ್ಕಳೇ, Amen. ಅದಕ್ಕೆ Hallelujah. ಕರ್ತನು ನಿಮ್ಮ ಜೀವನದಲ್ಲಿ ಯಾವ್ದೆಲ್ಲ ಕೇಳಕ್ಕೆ ಬಂದಿದ್ದೀರಾ, ಆಶೀರ್ವಾದ ಬೇಕಂತೇಳಿ ಆಶೀರ್ವಾದ ನಿಮ್ಮನ್ನು ಹುಡ್ಕೊಂಡು ಬರುತ್ತೆ. ಅದು Amen. ಹುಡ್ಕೊಂಡು ಬರುತ್ತೆ. Amen. ಊರು ಬೂದಿ ಆಗ್ಬೋದು, ಕೆಲಸ ಬೂದಿ ಆಗ್ಬೋದು, ಆದ್ರೆ ಆ ಊರನ್ನು ಕೊಟ್ಟ ರಕ್ಷಕ ಇನ್ನು ಜೀವಂತವಾಗಿದ್ದಾರೆ. ಚಪ್ಪಾಳೆ. ಆಮೆನ್. Hallelujah. Amen. Hallelujah. Praise the Lord. Hallelujah. ಅದಕ್ಕೆ ಇವತ್ತು ಏನ್ ಕಳ್ಕೊಂಡಿದ್ದೀರಾ, ಕಳ್ಕೊಂಡಿದ್ದ ಬಗ್ಗೆ ತುಂಬಾ ಜನ ಕೂತ್ಕೊಂಡು ಯೋಚನೆ ಮಾಡ್ತಾರೆ. ಫ್ರಿಡ್ಜ್ ಇತ್ತು ಹೋಯ್ತು, ಐಫೋನ್ ಇತ್ತು ಹೊರಟೋಯ್ತು ಬಸ್ಸೆ. ಇವಾಗ ಪಾತಿಂಗ ಪಾಸ್ಟರ್ ಎಂಡ சின்ன மொபைல் விதை, குட்டி மொபைல் விதை கிடையாது, குட்டி மொபைல் கிடையாது. ஐஃபோன் போயிடுச்சு, ஐஃபோன் ப்ளஸ் ப்ரோ வரும் உனக்கு, ಲೇಟೆಸ್ಟಾ ವரும். ನೀನು ವಿಶ್ವಾಸ ಇಟ್ಟರೆ ಎಲ್ಲ ಆಶೀರ್ವಾದ, ಎಲ್ಲ ಐಫೋನ್ ಅಲ್ಲಿ ದೇವ್ರ ಕಾರ್ಯ ಮಾಡ್ತಾರೆ, ಎಲ್ಲ ಐಪಲ್ ಅಲ್ಲಿ ದೇವ್ರ ಕಾರ್ಯ ಮಾಡ್ತಾರೆ. ಅವರ ಕೆಲಸಗಳು ಸಾಮಾನ್ಯವಾದ ಕೆಲಸ ಅಲ್ಲ, ಅದ್ಭುತವಾದ ಕೆಲಸ. ನಾನು ಹೇಳ್ತೇನೆ, ಇಂದಿನಿಂದ ನೀವು ಏನನ್ನ ವಿಶ್ವಾಸ ಇಟ್ಟು ಬೂದಿ ಆಗೋಯ್ತು ಅಂತ ಹೇಳಿ ನೀ ದುಃಖ ಪಡೋ ಅವಶ್ಯಕತೆಗಳು ಇಲ್ಲವೇ ಇಲ್ಲ. Hallelujah. Praise the Lord. Hallelujah. ಬೂದಿಗಳನ್ನ ಬೂದಿಯಿಂದ ಶೃಂಗಾರ ಮಾಡತಕ್ಕ ಏಸಪ್ಪ ನಿಮ್ಮ ಜೊತೆ ಇದ್ದಾನೆ. Amen. Hallelujah. God can turn all your ashes into throne, people of God. Amen. Hallelujah. There is nothing, ಏನು ಇಲ್ಲದೆ ಇರುವ ಕಡೆಯಲ್ಲಿ ಅಪ್ಪ ನಿಮಗೋಸ್ಕರವಾಗಿ Hallelujah. Amen. ಚಪ್ಪಾಳೆ. ಹೇಳಿ, ಇಂದಿನಿಂದ ಬೂದಿಯಿಂದ ನನ್ನ ಜೀವನ ಶೃಂಗಾರವಾಗತ್ತೆ, ಬೂದಿಯಿಂದ ಸಿಂಹಾಸನ ರೆಡಿ ಆಗತ್ತೆ, ಬೂದಿಯಿಂದ ದೇವರು ನನಗಾಗಿ ಕತ್ತಲಲ್ಲಿ ಬಚ್ಚಿಟ್ಟಿರುವಂತ ಆಶೀರ್ವಾದಗಳನ್ನ ನನಗೆ ದಯಪಾಲಿಸಿ ಕೊಡ್ತಾರೆ. ಔಟ್ ಆಫ್ ಆಶಸ್ God will bring the kingdom for me. God will raise the thorns for me. God will raise the silver and gold for me. ಚಪ್ಪಾಳೆ. ಆಗ ನಾನು ಹೇಳ್ತೇನೆ, ಸಭೆ ಅನ್ನೋದು ಈ ಸಭೆಯೊಳಗೆ ಬಂದ್ಬಿಟ್ಟು ಎಲ್ಲ ಕಳ್ಕೊಂಬಿಟ್ಟು ಎಲ್ಲ போயிடுச்சு, மிக்ஸி போயிடுச்சு, பெட்டு போயிடுச்சு, வண்டி போயிடுச்சு, இன்னெல்லாம் போயிடுச்சு, இருக்கிறதுல அப்படியே வாழலாம் அண்டு சொல்லி தாழ்மையோடோ ದುಃಖத்தோட வாழ்கிறது ಸಭೆ கிடையாது ಪ್ರಿಯಮಾನವர்களே. ಸಭೆಯೊಳಗೆ ಬಂದ್ಬಿಟ್ಟು ಪದ್ಮಾವತಿ ಅವರೇ ಮಗ ಸರಿ ಇಲ್ಲ, ಅಳಿಯ ಸರಿ ಇಲ್ಲ, ಎಲ್ಲ ಒಟ್ಟೋಯ್ತು, ಇನ್ನು ಪಾಸ್ ನನ್ನ ಜೊತೆ ಇದ್ದಾರೆ, ಇರಲಿ ಪರವಾಗಿಲ್ಲ, ಕರ್ತನ ಸ್ತೋತ್ರ ಅಂತ ಹೇಳ್ಬಿಟ್ಟು ದುಃಖದಲ್ಲಿ ನೀವು ಇಲ್ಲಿ ಜೀವನ ಮಾಡಬೇಕು ಅನ್ನೋದು ದೇವರು ಈ ಸಭೆ ನಮ್ಗೆ ಇಟ್ಟಿಲ್ಲ. Amen. Hallelujah. ಈ ಸಭೆ ಯಾಕೆ ಇಟ್ಟಿದ್ದಾನಂದ್ರೆ, ಈ ಸಭೆಯೊಳಗೆ ಬಂದ ತಕ್ಷಣ ಏನೆಲ್ಲ ಕಳ್ಕೊಂಡಿದ್ದೀರಾ, ಅದು ಕಾರ್ ಆಗಿರ್ಬೋದು, ಮನೆ ಆಗಿರ್ಬೋದು, ಸೈಟ್ ಆಗಿರ್ಬೋದು, ಕೆಲಸ ಆಗಿರ್ಬೋದು, ಹೆಂಡತಿ ಆಗಿರ್ಬೋದು, ಗಂಡ ಆಗಿರ್ಬೋದು, ವಾಟ್ ಎವರ್ ಇಟ್ ಮೇ ಬಿ, ಅಪ್ಸ್ ಅಂಡ್ ಡೌನ್ ವಿಲ್ ಕಮ್, ಬಟ್ ಗಾಡ್ ವಾಂಟ್ ಟು ಬ್ರಿಂಗ್ ದ ಸೀಸನಲ್ ಹಾರ್ವೆಸ್ಟ್ ಫಾರ್ ಯು. Hallelujah.
ದೇವರು ನಿಮಗಾಗಿ ಒಂದು ಸೀಸನ್ ಇಟ್ಟಿದ್ದಾರೆ. Amen. ದೇವರು ನಿಮಗಾಗಿ ಸೀಸನ್ ಇಟ್ಟಿದ್ದಾರೆ. Amen. ಕುತುಕಾಲಗಳನ್ನ ಇಟ್ಟಿದ್ದಾರೆ. Amen. Hallelujah. ಆ ಕುತುಕಾಲ ನಿಮಗೆ ಬರಬೇಕಾದ್ರೆ ನೀವು ಭಯಪಡೋ ಅವಶ್ಯಕತೆಗಳು ಇಲ್ಲ. Hallelujah. ಕಾರಣ ನಿಮ್ಮ ಎಕ್ಸ್ಕ್ಯೂಚಿಯ ಅಥಾರಿಟಿಗಳು ದೇವರ ಕಂಟ್ರೋಲ್ಗಳಲ್ಲಿದೆ. Hallelujah. ದೇವರ ಕಂಟ್ರೋಲ್ ಇರಬೇಕಾದ್ರೆ ನಾನು ಹೇಳ್ತೇನೆ, ದೇವರು ತನಗೆ ದಿಕ್ಕಿಗೆ ಬಂದಾಗೆ ಆ ಏರೋಪ್ಲೇನ್ ತಿರುಗಿಸಕ್ಕೆ ಅವರು ಶಕ್ತರಾಗಿದ್ದಾರೆ. ನಿಮ್ಮ ಜೀವನವೆಂಬ ವಿಮಾನವನ್ನ ಅವರು ಪೈಲಟ್ ಆಗಿದ್ದಾರೆ, ಅವರು ನಡೆಸ್ತಾ ಇದ್ದಾರೆ. Amen. ಅನುಮಾನ ಇಲ್ಲ. Amen. ಅವರು ನೀವು ಹೋಗಬೇಕಾದ ದಿಕ್ಕನ್ನ ಸರಿಯಾಗಿ ಹೋಗಿ ತಲುಪಿ ಏರೋಪ್ಲೇನ್ ಟೇಕ್ ಆಫ್ ಆಗಿ ಕರೆಕ್ಟ್ ಆಗಿ ಲ್ಯಾಂಡ್ ಆಗೋ ಹಾಗೆ Hallelujah. Hallelujah.